ರೀತಿ ಅನಾಗರಿಕ ವರ್ತನೆ ಎಲ್ಲಿ ಅಂದರೆ ರಾಯಚೂರಿನ ಮಸ್ಕಿ ತಾಲೂಕಿನ ಗೋನಾಳದಲ್ಲಿ ನಡೆದಂತಹ ಘಟನೆ. ಫುಲ್ ಟೈಟ್ ಆಗಿ ಶಾಲೆಗೆ ಬಂದಿದ್ದಾರೆ ಹೆಡ್ ಮಾಸ್ಟರ್ ನಿಂಗಪ್ಪ. ಇದೊಂದು ಹೈಲೈಟ್ ಆಗಿದೆ. ಬಟ್ ಈ ಥರದ್ದು ಹಳ್ಳಿಗಳಲ್ಲಿ ತುಂಬ ನೋಡಿದ್ದೀವಿ, ತುಂಬ ಇದೆ ಈ ಥರದ್ದು. ಅಡುಗೆ ಕೋಣೆ ಬಾಗಿಲಲ್ಲೇ ನಶೆಯಲ್ಲಿ ಮಲಗಿಬಿಟ್ಟಿದ್ದಾರಂತೆ. ಗೋನಾಳ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯ ನಿಂಗಪ್ಪ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹ. ನೋಡಿ, ಇವರು ಟೀಚರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಜಾಗಟ್ಗಲ್ ಅವರಿಂದ ಪಡೆಯೋಣ. ವಿಜಯ್, ಇದು ನನ್ನ ಪ್ರಕಾರ ಮೊದಲ ಇನ್ಸಿಡೆಂಟ್ ಏನಲ್ಲ ಈ ಸ್ಕೂಲ್ನಲ್ಲಿ. ಐ ಥಿಂಕ್ ಇದು ತುಂಬ ರಿಪೀಟ್ ಆಗಿದೆ ಅಂತ ಅನ್ಸುತ್ತೆ. ಬಟ್ ಶಿಕ್ಷಣ ಇಲಾಖೆ ಏನು ಕ್ರಮ ತಗೊಂಡಿಲ್ವಾ ಇವ್ರ ವಿರುದ್ಧ ಇಲ್ಲಿ ತನಕ? ಖಂಡಿತ ಅರವಿಂದ್, ನಿಮ್ಮ ಊಹೆ 100% ನಿಜ. ಯಾಕೆಂತ ಹೇಳಿದ್ರೆ ಇವರು ಸುಮಾರು 10 ರಿಂದ 12 ವರ್ಷದಿಂದ ಇದೇ ಶಾಲೆಯಲ್ಲಿ ಪಾಠ ಮಾಡ್ತಿರ್ತಕ್ಕಂಥ ಶಿಕ್ಷಕ. ಇವರು ಅದೇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಾರೆ ನಿಂಗಪ್ಪ ಅನ್ನುವಂಥವ್ರು. ಈಗಾಗಲೇ ಸಾಕಷ್ಟು ಸಾರಿ ಗ್ರಾಮಸ್ಥರು ಛೀಮಾರಿಯನ್ನ ಹಾಕಿದ್ದಾರೆ. ಅಲ್ಲಿನ ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಶಾಸಕರು ಗಮನಕ್ಕೆ ಹೋದ ನಂತರದಲ್ಲಿ ಬೇರೆ ಶಾಲೆಗೆ ಒಂದು 4-5 ತಿಂಗಳು ವರ್ಗಾವಣೆ ಮಾಡಿದ್ದು, ನಂತರದಲ್ಲಿ ಮತ್ತೆ ಅದೇ ಶಾಲೆಗೆ ಪುನಃ ವರ್ಗಾವಣೆ ಮಾಡಿದ್ದಾರೆ. ಆದ್ರೆ ಏನು ಗ್ರಾಮಸ್ಥರು ಹೇಳುವಂತದ್ದು, ಈ ಮುಖ್ಯೋಪಾಧ್ಯಾಯ ಪ್ರತಿನಿತ್ಯ ಕುಡಿದುಕೊಂಡು ಬರ್ತಾರೆ. ಆದ್ರೆ ಈಗ ಏನು ಕಂಠಪೂರ್ತಿ ಕುಡಿದು ಪಾಠ ಮಾಡ್ಲಿಕ್ಕೂ ಆಗದೆ ಒಂದು ಅಡಿಗೆ ಕೋಣೆಯ ಮುಂದೆ ಬಿದ್ದಂತ ಪರಿಸ್ಥಿತಿ ಇದು ಎದುರಾಗಿದೆ. ನಿಜಕ್ಕೂ ಕೂಡ ಏನು ಮೊದಲು ಆ ಶಾಲೆಯಲ್ಲಿ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರು. ಆದ್ರೆ ಈ ಮುಖ್ಯೋಪಾಧ್ಯಾಯನಿಂದಾಗಿ ಈಗ ಕೇವಲ 26 ರಿಂದ 30 ವಿದ್ಯಾರ್ಥಿಗಳು ಮಾತ್ರ